ಕಲಬುರಗಿ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಮಲ್ಲಿಕಾರ್ಜುನ ಖರ್ಗೆ ಭರ್ಜರಿ ಪ್ರಚಾರ ನಡೆಸಿದರು. ಪ್ರಚಾರದ ಬಳಿಕ ಟಿವಿ5 ಜೊತೆ ಮಾತನಾಡಿದ ಅವರು, ನಾನು 2 ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದಿದ್ದು ಕ್ಷೇತ್ರದ ಅಭಿವೃದ್ಧಿ ಕಾರ್ಯದಿಂದ ಇದೀಗ 3ನೇ ಬಾರಿ ಲೋಕಸಭೆಗೆ ಗೆಲ್ಲಿಸೋದಕ್ಕೆ ಜನರೇ ತೀರ್ಮಾನ ಮಾಡಿದ್ದಾರೆ. ಜನರ ಕೆಲಸ ಮಾಡಿದ್ದೀನಿ, ಕೂಲಿ ಕೇಳಲು ಹೊರಟಿದ್ದೀನಿ ಅಂತ ಹೇಳಿದರು. ಅಲ್ಲದೆ ಬಿಜೆಪಿಯವರಿಗೆ ಬರೀ ಭಾಷಣ ಮಾಡೋದೇ ಕಾಯಕ, ಆದರೆ ನನ್ನ ಕಾರ್ಯ ಸಾಧನೆಗಳೇ ನನ್ನ ಗೆಲುವಿಗೆ ಸಹಕಾರಿ ಎಂದು ತಿಳಿಸಿದರು. ಇಡೀ ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ಅತ್ಯಂತ ಕುತೂಹಲ ಕೆರಳಿಸಿರುವಂಥ ಕ್ಷೇತ್ರ ಅದು ಕಲಬುರಗಿ ಲೋಕಸಭಾ ಕ್ಷೇತ್ರ. ಕಲಬುರಗಿ ಲೋಕಸಭೆಯಲ್ಲಿ ಈಗಾಗಲೇ 2 ಬಾರಿ ಗೆದ್ದು 3ನೇ ಬಾರಿಗೆ ತಮ್ಮ ಅಗ್ನಿ ಪರೀಕ್ಷೆಗೆ ಮುಂದಾಗಿರುವಂಥ ಕಾಂಗ್ರೆಸ್ನ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಜೊತೆಲಿದ್ದಾರೆ. ಸೊ ಅವರನ್ನೇ ಕೇಳೋಣ, ಅವರ ಈ ಎಲೆಕ್ಷನ್ ಮಾಡುವಂಥ ವಿಧಾನ ಹೇಗೆ, ಅವ್ರದ್ದು ಯಾವ ರೀತಿಯಿಂದ ಈ ಎಲೆಕ್ಷನಲ್ಲಿ ಪ್ರಿಪ್ರೇಷನ್ ಆಗಿದ್ದಾರೆ ಅಂಥೇಳಿ. ಸರ್, ಈಗ ಮೊದಲನೇ ಬಾರಿಗೆ ಈ ಲೋಕಸಭಾ ಚುನಾವಣಾ ಈ ಸಂದರ್ಭದಲ್ಲಿ ತಾವು ಹಾಕಿಕೊಂಡಿರುವಂಥ, ಅಂದರೆ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಹಾಕಿಕೊಂಡಿರುವಂಥ ಒಂದು ನೀಲನಕ್ಷೆ ಏನು? ಇಲ್ಲ, ಅಭಿವೃದ್ಧಿಗೆ ಮೊದಲು ಕೂಡ ಮಾಡ್ಕೊಂಡು ಬಂದೇವೆ, ಈಗ ಮುಂದೂ ಮಾಡ್ತೇವೆ. ಅನೇಕ ನಮ್ಮ ಯೋಜನೆಗಳಿವೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಯಾವ ಇಂಡಸ್ಟ್ರಿಗಳು ರಾ ಮಟೀರಿಯಲ್ ಅವೈಲೇಬಲ್ ಇದ್ದು ಮಾಡ್ಬೋದು, ರಾ ಮಟೀರಿಯಲ್ ಇಲ್ಲದೆ ಯಾವ ಇಂಡಸ್ಟ್ರಿಗಳು ಮಾಡ್ಬೋದು, ಅಥವಾ ಗಾರ್ಮೆಂಟ್ ಇಂಡಸ್ಟ್ರಿ ಮಾಡ್ಬೋದಾ, ಬೇರೆ ಅದ್ರ ಬಗ್ಗೆ ನಮ್ಮ ಯೋಚನೆ ಒಂದಿದೆ. ಆಮೇಲೆ ಉಳಿದಂಥದ್ದು ಬಡವರಿಗಾಗಿ ಮನೆ ಕೊಡ್ತಕ್ಕಂಥದ್ದು, ಸ್ಲಮ್ ಏರಿಯಾ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು. ಆಮೇಲೆ ಈ ಕುಡಿಯೋ ನೀರಿಂದು ಸಮಸ್ಯೆ ಭಾಳ ಇದೆ, ಅದು ಎಲ್ಲ ಪೈಪ್ಲೈನ್ ಸಂಪೂರ್ಣವಾಗಿ ಚೇಂಜ್ ಮಾಡಿಸ್ತಕ್ಕಂಥದ್ದು. ಮತ್ತು ನಮ್ಮ ಕುಡಿಯೋ ನೀರಿನ ಡ್ಯಾಮ್ ಕೆಪ್ಯಾಸಿಟಿ ಹೆಚ್ಚಿಗೆ ಮಾಡಿಸ್ತಕ್ಕಂಥದ್ದು. ಮತ್ತು ಅದರ ಜೊತೆಯಲ್ಲೇ ಇರಿಗೇಷನ್ ಡೆವಲಪ್ಮೆಂಟ್ ಏನಿದೆ ಜನರಿಗೆ ಜಾಗೃತಿ ಮಾಡಿ. ಯಾಕಂದರೆ ಸಾಕಷ್ಟು ಕಡೆ ನಾನು ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಟ್ಸೀನಿ, ಜನ ನೀರೇ ತಗೊಳ್ಳೋದಿಲ್ಲ, ಹಾಗೆ ಇವೆ. ಅದಕ್ಕೆಲ್ಲ ಜಾಗೃತಿ ಮೂಡಿಸ್ತಕ್ಕಂಥದ್ದು, ನೀರು ಮತ್ತು ಕ್ವಾಲಿಟಿ ಎಜುಕೇಷನ್ ಕೊಡೋಕ್ಕೆ ಪ್ರಯತ್ನ ಮಾಡೋದು. ಮತ್ತು ಸಾಕಷ್ಟು ಈ ಮೈಕ್ರೋ ಫೈನಾನ್ಸ್ನಲ್ಲಿ ಜನರಿಗೆ ಇನ್ವಾಲ್ವ್ ಮಾಡೋದು, ಸ್ವಲ್ಪ ಕೋಆಪರೇಟಿವ್ ಸೆಕ್ಟರ್ ಸ್ಟ್ರೆಂಗನ್ ಮಾಡಿ ರೈತರಿಗೆ ನೇರವಾಗಿ ಸಾಲ ಬರ್ತಕ್ಕಂಥದ್ದು, ಅದರ ಲಾಭ ಬರ್ತಕ್ಕಂಥದ್ದು ಕೂಡ ಈಗ ಅನೇಕ ಯೋಜನೆಗಳಿವೆ. ಅದನ್ನು ಒಂದು ಆಗಿ ನಾವು ಮಾಡ್ತೇವೆ. ಇಲ್ಲ, ನಿಮ್ಮ ಕಣ್ಣು ಮುಂದೆ ಈಗ ಈ ಸಮಸ್ಯೆ ಬಗೆಹರಿದಿಲ್ಲಪ್ಪ, ಅದನ್ನು ಬಗೆಹರಿಸಬೇಕು ಅನ್ನೋ ಒಂದು ಪ್ಲ್ಯಾನ್ ಯಾವುದು? ಇಲ್ಲ, ಅನೇಕ ಸಮಸ್ಯೆಗಳು ಅವ್ರು ಕೇಳದೆ ನಾವು ಬಗೆಹರಿಸಿದ್ದೇವೆ. ಯಾವ್ಯಾವ ಕೇಳಿದ್ದಾರೆ ಅದೆಲ್ಲ ಬಗೆಹರಿಸಿದೆ. ಆರ್ಟಿಕಲ್ 371J ಕೇಳಿದ್ರು ಬಗೆಹರಿಸಿದ್ದೇವೆ. MSP ತೊಗರಿ ಬೇಳೆ ಕೊಡಿದ್ರು ಬಗೆಹರಿಸಿದ್ದೇವೆ. ರಾಷ್ಟ್ರೀಯ ಹೆದ್ದಾರಿ ಇರಲಿಲ್ಲ, ಮಾಡಿಕೊಟ್ಟೇವೆ. ಒಳ್ಳೆ ಆಸ್ಪತ್ರೆ ಜನರಿಗೆ ಇರಲಿಲ್ಲ, ಜಯದೇವಂತ ಆಸ್ಪತ್ರೆನೂ ನಾವು ತಂದುಕೊಟ್ಟೇವೆ. ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಇರಲಿಲ್ಲ, ಅದು ತಂದುಕೊಟ್ಟೇವೆ. ಅದು ಅಲ್ಲದೆ ಸೆಂಟ್ರಲಿಂದು ESI ಮೆಡಿಕಲ್ ಕಾಲೇಜ್ ಮಾಡಿದ್ದೇವೆ. ಸಾಕಷ್ಟು ಕೇಳದೆ ಸೆಂಟ್ರಲ್ ಯೂನಿವರ್ಸಿಟಿ ಮಾಡಿದ್ದೇವೆ. ಸಾಕಷ್ಟು ಯೋಜನೆಗಳು, ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಗಳು ಮಾಡಿಸಿದ್ದೇವೆ 2. ಹಂಗೆ ಏನು ಜನರಿಗೆ ಬೇಕು. ಆಮೇಲೆ ನವೋದಯ ಇನ್ಸ್ಟಿಟ್ಯೂಷನ್ಸ್ ಮಾಡಿದ್ದೇವೆ. ಮೈನಾರಿಟಿಗೆ ಅನೇಕ ಹಾಸ್ಟೆಲ್ಸ್ ಮಾಡಿದ್ದೇವೆ. ಅವರಿಗೂ ಕೂಡ ಹೆಣ್ಮಕ್ಳಿಗೆ ಹಾಸ್ಟೆಲ್ಸು, ದಲಿತರಿಗೆ ಬೇರೆ ಬೇರೆ ಯಾರ್ಯಾರು ಯಾವ್ಯಾವ ಯೋಜನೆಯಲ್ಲಿ ಕೂಡ್ತಾರೋ ಆ ಯೋಜನೆಯಲ್ಲಿ ಎಲ್ಲ ಕಡೆಯೂ ಕೂಡ ನಾನು ಮಾಡಿಸ್ತೇನೆ. ಮತ್ತು ಒಂದು MP ಆಗಿ ವಿಶೇಷವಾಗಿ ಪಾರ್ಲಿಮೆಂಟ್ನಲ್ಲಿ ರಾಜ್ಯದ ಪರವಾಗಿ, ದೇಶದ ಪರವಾಗಿ ಧ್ವನಿ ಎತ್ತತಕ್ಕಂಥದ್ದು ಭಾಳ ಮುಖ್ಯ. ಆ ಕೆಲಸ ಅಂತೂ ನಾನು ಮಾಡ್ಕೊಂಡು ಬಂದಿದ್ದೇನೆ. ಅಪಾರ್ಟ್ ಫ್ರಮ್ ದಿಸ್ ಡೆವಲಪ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಮಾಡೋದಿರ್ತದೆ, ನಾವು ಪರ್ಸೂ ಮಾಡ್ತೇವೆ. ಆಮೇಲೆ ನಿಮ್ಮ ಮುನ್ಸಿಪಾಲ್ಟಿದವ್ರು ಮಾಡೋದಿರ್ತದೆ, ಅದು ಪರ್ಸ್ಯೂ ಮಾಡ್ತೇವೆ. ಜಿಲ್ಲಾ ಪಂಚಾಯತ್ ಇದ್ದಿದ್ದು ಪರ್ಸ್ಯೂ ಮಾಡ್ತೇವೆ. ಇಲ್ಲಿಂದ ರಾಜ್ಯ ಸರ್ಕಾರದಿಂದ ನಮಗೆ ಬಂದಂಥ ರಿಕ್ವೆಸ್ಟ್ಗಳನ್ನು ಪಾರ್ಲಿಮೆಂಟ್ನಲ್ಲಿ ಎತ್ತಿ ನಾವು ತೋರಿಸಿ, ನರೇಗಾ ಅಂತ ಯೋಜನೆ ಇರ್ಬೋದು, ಎಜುಕೇಷನ್ ಇರ್ಬೋದು, ಡ್ರಾಟ್ದು ಇರ್ಬೋದು, ಏನೇನು ಇಶ್ಯೂಸ್ ನಮಗೆ ರೇಂಜ್ ಮಾಡೋಂಥರು ಅದೆಲ್ಲ ಮಾಡ್ಲಿಕ್ಕೆ ನಾನು ತಯಾರಿದ್ದೇನೆ. ಮತ್ತು ಅವರು ಹೇಳದೇ ಇದ್ದನ್ನು ನಾನು ಅನೇಕ ಸಾರಿ ಮಾಡ್ತೀನಿ. ನಿಮ್ಮ ಪ್ರಕಾರ ಸರ್, ಈಗ ಕಾಂಗ್ರೆಸ್ಸಿಗೆ ವೋಟ್ ಹಾಕಬೇಕಂದ್ರೆ ಏನು ಕಾರಣ ಕೊಡ್ತೀರಿ? ಯಾಕೆ ವೋಟ್ ಹಾಕಬೇಕಂತ? ಯಾಕೆ ಕೊಡಬೇಕು ನೀವೇ ಹೇಳಿ. ಕೆಲಸ ಮಾಡಿದವ್ರಿಗೆ ವೋಟ್ ಕೊಡಬೇಕು,
ಮತ್ತು ಇಲ್ಲಿವರೆಗೆ ಕೆಲಸನೂ ಮಾಡದೆ ಯಾವುದು ಒಂದು ಯಾವ ಪಕ್ಷದಿಂದ ಅವ್ರು ನಿಂದಿರ್ತಾ ಇದ್ದಾರೆ ಆ ಪಕ್ಷನೂ ಕೆಲಸ ಮಾಡಿಲ್ಲ. ಇಲ್ಲಿ ಅವ್ರದ್ದೇನೂ ಕೊಡುಗೆ ಇಲ್ಲ. ಆರ್ಟಿಕಲ್ 371J ಅಂತ ಒಂದು ಸಂವಿಧಾನ ತಿದ್ದುಪಡಿಗೆ BJPದೇನೂ ಕೊಡುಗೆ ಇಲ್ಲ. ಏನು ಅವರು ಓಟ್ ಕೇಳ್ತಾರೆ? ಯಾವ ಮುಖದಿಂದ ಕೇಳ್ತಾರೆ? ಯಾವಾಗಲೂ ನನಗೆ ಕೇಳೋಕ್ಕಿಂತ ಈ ಪ್ರಶ್ನೆಗಳು ಅವ್ರಿಗೆ ಕೇಳಬೇಕು. ನಂದಂತೂ ಕೆಲಸ ನಿಮ್ಮ ಮುಂದೆ ಇದೆ, ಎಲ್ಲರೂ ನೋಡಿದ್ದಾರೆ. ನಾನೇನು 10 ವರ್ಷದಲ್ಲಿ ಮಾಡಿದ್ದೇನೆ ಆ್ಯಸ್ ಎ MP ಆಗಿ, ಇದು ಎಲ್ಲರಿಗೂ ಗೊತ್ತಿದೆ. ಗೊತ್ತಿದ್ದು ನೀವೇನು ಮಾಡಿರಿ ಅಂತ ನನಗೆ ಕೇಳೋದಕ್ಕಿಂತಲೂ ನಿಮ್ಮ ಕೊಡುಗೆ ಏನು, ಹೈದರಾಬಾದ್ ಕರ್ನಾಟಕಕ್ಕೆ BJPದವರು 5 ವರ್ಷ ಅಲ್ಲಿ ಆಳಿದ್ರು ಮತ್ತು ಸುಮಾರು 4 ವರ್ಷ ಇಲ್ಲಿ ಆಳಿದರು. ಅವ್ರ ಕೊಡುಗೆ ಏನದ ಕೇಳಬೇಕು. ಹೈಕೋರ್ಟ್ ಅವ್ರು ತಂದಾರ, ನ್ಯಾಷನಲ್ ಹೈವೇ ತಂದಾರ, ಸ್ಕಿಲ್ ಡೆವಲಪ್ಮೆಂಟ್ ಅವ್ರದ್ದು ಅದನ, ಸೆಂಟ್ರಲ್ ಯೂನಿವರ್ಸಿಟಿ ಅವ್ರದ್ದು ಅದನ, ರೈಲ್ವೇಸ್ ಅವರು ಅವನ, ಯಾವ ಸ್ಕೀಮ್ಗಳು, ಏನು ವಿಶೇಷ ಕೊಡುಗೆನೇ ಏನೂ ಇಲ್ಲ. ಅವ್ರಿಗೆ ಓಟ್ ಕೇಳೋ ಹಕ್ಕೇ ಇಲ್ಲ ಕಲಬುರಗಿಯಲ್ಲಿ. ಒಟ್ಟಾರೆ ಕೇವಲ ಇದು ನನ್ನ ಶಕ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಕಾರ್ಯಕರ್ತರು, ನಮ್ಮ ಪಕ್ಷದ ಶಕ್ತಿ ಜನರಿಗೆ ತುಂಬ ಇಷ್ಟ ಆಗಿದೆ, ಹೀಗಾಗಿ ಗೆಲುವು ನನ್ನ ಕಡೆ ಇದ್ದೇ ಇರುತ್ತೆ ಅನ್ನೋ ಮಾತನ್ನು ಕಾಂಗ್ರೆಸ್ ಹಿರಿಯ ನಾಯಕರು ಹೇಳಿದ್ದಾರೆ. ಕ್ಯಾಮ್ರಾಮನ್ ಶಂಕರ್ ಜೊತೆ ಗೋಪಾಲ್ ಕುಲಕರ್ಣಿ, TV5 ಕಲಬುರಗಿ.